ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗ್ ಶಾಕ್ ಕೊಟ್ಟ ಸತೀಶ್ ಜಾರಕಿಹೊಳಿ. ಏನ್ ಹಾಗಾದ್ರೆ ಸಾಹುಕಾರ್ ಹೇಳಿದ ಬೆಳಗಾವಿ ಸೀಕ್ರೆಟ್? ಸದ್ಯ ಈಗ ಎರಡು ಕ್ಷೇತ್ರಗಳು, ಚಿಕ್ಕೋಡಿ, ಬೆಳಗಾವಿ. ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಇಬ್ಬರ ಮಕ್ಕಳ ಪ್ರತಿಷ್ಠೆಯ ಸಮರ ಆಗಿದೆ. ಅದಲು ಬದಲು ಮಾಡಿ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕೆಲಸ ಮಾಡಿ, ಚಿಕ್ಕೋಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ವರ್ಕೌಟ್ ಆಗಲಿ. ಒಟ್ಟಿನಲ್ಲಿ ಇಬ್ಬರೂ ಕೂಡ ಎರಡೂ ಕ್ಷೇತ್ರಕ್ಕೆ ಕೊಡುಗೆ ಕೊಡಬೇಕು. ಜಟಾಪಟಿ ಸಮರ ಎಲೆಕ್ಷನಲ್ಲಿ ಇರಬಾರ್ದು ಅಂತ ಹೈಕಮಾಂಡ್ ಏನೋ ಸ್ಟ್ರಾಟಜಿ ಮಾಡಿದೆ. ಇದರ ನಡುವೆ ಈಗ ಒಳ ಲೆಕ್ಕಾಚಾರವೊಂದು ತೆರೆದುಕೊಳ್ತಾ ಇದೆ. ಅಸಲಿಗಿದಾದ್ರೆ ಇಬ್ಬರಲ್ಲಿ ಒಬ್ಬರಿಗೇನಾದರೂ ಅಂದುಕೊಂಡಂತೆ ಲೆಕ್ಕ ಪಕ್ಕ ಆಗದೆ ಹೋದರೆ ಸರ್ಕಾರಕ್ಕೆ ಬಿಗ್ ಟೆನ್ಷನ್ ಅನ್ನು ತಂದಿಡಬಹುದು ಬೆಳಗಾವಿಯಲ್ಲಿ ಹೊತ್ತುವ ಕಿಡಿ. ಏನು ಹಾಗಾದರೆ ಇದು? ಬೆಳಗಾವಿ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಪೂರಕವಾದ ವಾತಾವರಣ ಇದೆ. ಕಂಪ್ಯಾರಿಟಿವ್ಲಿ ಬೆಳಗಾವಿಲಿ ಅಷ್ಟು ಸಲ್ಲಿಸು ಅಂತ ಹೇಳೋಕ್ಕಾಗಲ್ಲ, ಬಟ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಇದೆ. ಬೆಳಗಾವಿಯಲ್ಲಿ ಭರ್ಜರಿಯಾಗಿ ಗೆದ್ದಿರೋದು ಈ ಸಲ ಕಾಂಗ್ರೆಸ್. ಚಿಕ್ಕೋಡಿಯಲ್ಲಿ ಮೊದಲಿಂದ ನಿರೀಕ್ಷೆ ಜಾಸ್ತಿ ಇದೆ. ಈಗ ಬೆಳಗಾವಿಯಲ್ಲಿ ಏನು ಟೆನ್ಷನ್ನು? ಶೆಟ್ಟರ್ ನಿಂತಿದ್ದಾರೆ. ಶೆಟ್ಟರ್ಗೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ವಿರೋಧ ಮಾಡಿದ್ರು. ಯಾಕೆ ವಿರೋಧ ಮಾಡಿದ್ರು ಅಂದರೆ, ಮತ್ತಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕು. ಶೆಟ್ಟರ್ ಅಲ್ಲಿ ಹೋದ್ರು, ಇಲ್ಲಿ ಬಂದರು, ಅವ್ರನ್ನ ಒಪ್ಕೊಳ್ತಾರ? ಹೊರಗಿನವ್ರು ಬೇರೆ. ಅವರನ್ನು ಗೆಲ್ಲಿಸ್ಕೊಳ್ದೆ ಹೋದರೆ ನಮ್ಮ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಬೀಗ್ತಾರೆ ನಾಳೆ. ಹೆಬ್ಬಾಳ್ಕರ್ ಪ್ರಭಾವ ಜಿಲ್ಲೆಯಲ್ಲಿ ಹಿಡಿಯೋದಕ್ಕಾಗಲ್ಲ ನಾಳೆ ಅನ್ನೋ ಕಾರಣಕ್ಕೆ ಶೆಟ್ಟರ್ ಬರಬಾರ್ದು ಅನ್ನೋ ವಿರೋಧ ವ್ಯಕ್ತವಾಯಿತು. ಜಗದೀಶ್ ಶೆಟ್ಟರ್ ಜೊತೆ ರಮೇಶ್ ಜಾರಕಿಹೊಳಿ ಹಿಂದೆಲ್ಲ ಮೀಟಿಂಗ್ ನಡೆಸಿದ್ದು, ಆಗಾಗ ಭೇಟಿ ಆಗ್ತಿರತ್ತೆ. ವೈಯಕ್ತಿಕವಾಗಿ ಅವ್ರ ನಡುವೆ ಏನೂ ಸಮಸ್ಯೆ ಇಲ್ಲ. ಆದರೆ ಶೆಟ್ಟರ್ ಅಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಅನ್ನೋ ಕಾರಣಕ್ಕೆ ವಿರೋಧ ವ್ಯಕ್ತವಾಯಿತು. ಬಹಳ ಬೇಜಾರು ಮಾಡಿಕೊಂಡ್ರು, ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ. ಆದರೆ ಈಗ ಶೆಟ್ಟರ್ ನಿಲ್ಲಿಸಿದ್ದಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಗೆದ್ದು ನಾಳೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ, ಮಗ, ಅವರು ಇಡೀ ಫ್ಯಾಮಿಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಎದ್ದು ನಿಲ್ಲೋದನ್ನು ನೋಡೋದಕ್ಕಿಂತ ಶೆಟ್ಟರ್ಗೆ ಬಲ ತುಂಬೋದೇ ಬೆಸ್ಟ್ ಅಂತ ಜಾರಕಿಹೊಳಿ ಸುಮ್ಮನೆ ಆಗ್ತಾರೆ. ನಾಳೆ ಅವ್ರ ಬೆನ್ನಿಗೆ ನಿಲ್ತಾರೆ. ಮೊದಲ ಟಾರ್ಗೆಟ್ ಹೆಬ್ಬಾಳ್ಕರ್ ಸೋಲಿಸೋದಾಗಿರುತ್ತೆ ಅವ್ರಿಗೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದೇನು? ಸತೀಶ್ ಜಾರಕಿಹೊಳಿ ಅವ್ರ ಬಳಿ ಹೈಕಮಾಂಡ್ ಹೇಳಿದಂತೆ ನಾವು ಎರಡೂ ಕ್ಷೇತ್ರಕ್ಕೆ ಪರಸ್ಪರ ದುಡಿಯೋಣ. ಅರಭಾವಿ ಮತ್ತು ಗೋಕಾಕಲ್ಲಿ ಅಂದರೆ ಬಿಜೆಪಿಯ ಶಾಸಕರಿರುವ, ಜಾರಕಿಹೊಳಿ ಬ್ರದರ್ಸ್ ಇರುವಂತಹ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಶಾಸಕರಾಗಿರುವಂಥ ಈ ಎರಡು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಲೀಡ್ ಕೊಡಿಸ್ಕೊಡಿ ಬೆಳಗಾವಿಯಲ್ಲಿ ಮಗನಿಗೆ ಅಂತ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದು, ನಾನು ಪಂಚಮಸಾಲಿ ಮತಗಳನ್ನು ನಿಮಗೆ ಚಿಕ್ಕೋಡಿಯಲ್ಲಿ ಭದ್ರ ಮಾಡಿಕೊಡ್ತೀನಿ, ಪ್ರಿಯಾಂಕಾ ಗೆಲುವಿಗೆ ನೆರವಾಗ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಂಬಿಕೊಂಡು ಸತೀಶ್ ಜಾರಕಿಹೊಳಿ ಮಗಳನ್ನು ಅಖಾಡಕ್ಕೆ ಇಳಿಸಿದ್ದಾರಾ? ಈಗಾಗಲೇ ಪಕ್ಷಾತೀತವಾಗಿ ಪ್ರಿಯಾಂಕಾ ಜಾರಕಿಹೊಳಿಗೆ ಬಲ ಒಗ್ಗೂಡಿಸೋ ಪ್ರಯತ್ನ ಆಗಿದೆ. ಶ್ರೀಮಂತ್ ಪಾಟೀಲ್, ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್, ಆ ಕಡೆ ಅಥಣಿಯಲ್ಲಿ ಸೋತಿರುವಂತಹ ಮಹೇಶ್ ಕುಮಟಳ್ಳಿ, ಬಿಜೆಪಿಯ ಮಾಜಿ ಶಾಸಕರು ಕೈ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ. ಒಳಗಂಥ ಮೀಟಿಂಗ್ಗಳು ಸದ್ದಿಲ್ಲದೆ ನಡೆದಿವೆ ಅನ್ನೋದ್ರ ಬಗ್ಗೆ ಸುದ್ದಿ ಜೋರಾಗಿದೆ. ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ತನ್ನ ಪ್ರಭಾವ ಆ ಭಾಗದಲ್ಲಿ ಏನೇನು ನಡೆಯುತ್ತೋ ಸಹಜವಾಗಿ ಬಲ ತುಂಬ್ತಾರೆ. ಯಾಕಂದರೆ ಜೊಲ್ಲೆ ಫ್ಯಾಮಿಲಿ ಅಂದರೆ ಜಾರಕಿಹೊಳಿ ಫ್ಯಾಮಿಲಿಗೆ ಯಾವ ರೀತಿ ಜಿದ್ದಿದೆ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟು ಹಿಡಿದಿದ್ದು ಗೊತ್ತು ನಮಗೆ. ಅದಾದ ಮೇಲೂ ಕೊಟ್ಟಿದ್ದಾರೆ. ಕಳೆದ ಬಾರಿ ಶಕುಂತಲಾ ಜೊಲ್ಲೆ ಸೋಲಿಸೋದಿಕ್ಕೆ ಜಾರಕಿಹೊಳಿ ಬ್ರದರ್ಸ್ ಬಣ ತೊಟ್ಟಿದ್ರು. ಅಲ್ಲಿ ಫ್ಯಾಮಿಲಿಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇರೋದ್ರಿಂದಾಗಿ ಜೊಲ್ಲೆ ಪೆಟ್ಟು ಕೊಡಬೇಕು ಅನ್ನೋ ಸಹಜವಾದ ಹಂಬಲ ಇರುತ್ತೆ, ಪ್ರಯತ್ನಗಳಾಗ್ತವೆ. ಸೊ ತನ್ನ ಕುಟುಂಬದ ಕುಡಿ ಪ್ರಿಯಾಂಕಾ ಜಾರಕಿಹೊಳಿ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಅವರು ನಿಲ್ಲೋದ್ರಲ್ಲಿ ಹೆಚ್ಚಿನ ಅನುಮಾನ, ಆಶ್ಚರ್ಯ ಏನು ಕಾಣಿಸೋದಿಲ್ಲ. ಲಖನ್ ಜಾರಕಿಹೊಳಿ ಅವರು ಪಕ್ಷೇತರ ಇರಬಹುದು, ಆದರೆ ರಮೇಶ್ ಜಾರಕಿಹೊಳಿ ಅವರ ಕ್ಯಾಂಪಲ್ಲೇ ಗುರುತಿಸ್ಕೊಂಡಿರೋರು. ಮೊನ್ನೆಯಷ್ಟೇ ರಾಹುಲ್ ಜಾರಕಿಹೊಳಿ ಹೋಗಿ ಲಖನ್ ಜಾರಕಿಹೊಳಿ ಜೊತೆಗೆ ಮಾತುಕತೆ ಮಾಡ್ಕೊಂಡು ನಿಮ್ಮ ಬೆಂಬಲ ನಮಗಿರಲಿ ಅಂತ ಬಂದರು. ಸೊ ರಮೇಶ್ ಬಣ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಬೆನ್ನಿಗೆ ನಿಂತರೆ ಅಚ್ಚರಿ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಜಾರಕಿಹೊಳಿ ಕೆಲಸ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಅಂತ ಯಾವ ಕಾರಣಕ್ಕೂ ಅನ್ಸಲ್ಲ. ಹಾಗಾಗಿ ಎಲ್ಲ ಕಡೆಯಿಂದ ಸತೀಶ್ ಜಾರಕಿಹೊಳಿ ಮಗಳನ್ನು ಗೆಲ್ಲಿಸೋದಕ್ಕೆ ಬಲಗಳನ್ನು ಒಗ್ಗೂಡಿಸಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ವಿಚಾರದಲ್ಲಿ ಏನು ಅವ್ರು ಹೇಳ್ತಿರೋದೇನು? ಕೈಪಾಳ್ಯದಲ್ಲಿ ಒಳಗೊಳಗೆ ಕೇಳಿ ಬರ್ತಿರೋ ವಿಚಾರ ಬೆಳಗಾವಿಗೆ ಸಂಬಂಧಪಟ್ಟಂತೆ, ಗೋಕಾಕಲ್ಲಿ ಅರಭಾವಿಲ್ ನಾನು ಹೇಗೆ ಲೀಡ್ ಕೊಡ್ಸೋಕ್ಕಾಗತ್ತೆ? ನಾನು ನಿಂತಾಗಲೇ ನನಗೆ ಹೆಚ್ಚಿನ ಮತಗಳಲ್ಲಿ
ಅಂದುಕೊಂಡಂತೆ ಬಂದಿಲ್ಲ, ಅವ್ರು ನನ್ನ ಸಹೋದರರು ಅನ್ನೋ ಕಾರಣಕ್ಕೆ ರಾಜಕೀಯ ಬಿಡುತ್ತಾರಾ? ಅವರು ರಾಜಕೀಯ ಮಾಡ್ತಿರೋರು, ನಾನು ರಾಜಕೀಯ ಮಾಡ್ತಿರೋನು. ಅವ್ರ ಪಕ್ಷಕ್ಕಾಗಿ ಅವ್ರು ಕೆಲಸ ಮಾಡ್ತಾರೆ, ನಾನೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಸೂಕ್ಷ್ಮ ಸಂದೇಶವನ್ನು ರವಾನಿಸ್ಬಿಟ್ಟಿದ್ದಾರೆ. ಅದರ ಅರ್ಥ ಬೆಳಗಾವಿಯಲ್ಲಿ ನಾಳೆ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರ ಅಲ್ಲ, ನಾನು ನಿಂತಾಗಲೇ ನಾನು ನಿರೀಕ್ಷಿತ ಮತಗಳನ್ನು ಅಲ್ಲಿ ಪಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟು ಬಿಟ್ಟಿದ್ದಾರೆ. ನಾಳಿನ ರಿಸಲ್ಟ್ಗೆ ನಾನು ಜವಾಬ್ದಾರ ಅಲ್ಲ ಅಂತ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪೆಟ್ಟು ಬೀಳಲಿದೆಯಾ ಬೆಳಗಾವಿಯಲ್ಲಿ? 2 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಹೆಚ್ಚು ಪೂರಕವಾಗಿರೋ ಚಿಕ್ಕೋಡಿ. ಹೆಚ್ಚು ಕಡಿಮೆ ಆಗಿ ಇಬ್ಬರಲ್ಲೂ ಒಬ್ಬರು ಸೋತ್ರ ಮಾತ್ರ ಸರ್ಕಾರದ ಬುಡವನ್ನೇ ಶೇಕ್ ಮಾಡೋ ಮಟ್ಟಿಗೆ ಕಿಡಿ ಹೊತ್ತುಕೊಳ್ಳಬಹುದು. ಹಿಂದೆಲ್ಲ ನೆನಪಿದೆ ನಮಗೆ, ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಹೇಗೆ ಇಡೀ ಸರ್ಕಾರವನ್ನ ಅಲುಗಾಡಿಸ್ತು ಅಂತ. ಸೊ ಚಿಕ್ಕೋಡಿಯಲ್ಲಿ ಕೈಗೆ ಬಲ ಸಿಕ್ಕು ಬೆಳಗಾವಿಯಲ್ಲೇನಾದ್ರೂ ಪೆಟ್ಟು ಬಿದ್ರಿದೆಯಲ್ಲ, ಯಾವುದೇ ತಿರುವನ್ನ ಪಡ್ಕೊಳ್ಬಹುದು. ಪಂಚಮಸಾಲಿ ಮತಗಳ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ದೊಡ್ಡ ಪೈಪೋಟಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲ ಪಡ್ಕೊಂಡು ಮುನ್ನುಗ್ಗುವ ಪ್ರಯತ್ನದಲ್ಲಿದ್ದಾರೆ. ಯಾಕಂದ್ರೆ ಹಟ್ಟಿಹಳಿ ನಿಂತಾಗ್ಲೇನೆ ಪಂಚಮಸಾಲಿ ದೊಡ್ಡ ಸ್ವಾಮೀಜಿ ಕಾಲ್ ಮಾಡಿ ಹಲವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಇವ್ರಿಗೆ ಮತ ಹಾಕಿ ಅನ್ನೋ ಸುದ್ದಿ ಎಲ್ಲ ಅಲ್ಲಿ ಓಡಾಡಿತ್ತಲ್ಲ. ಸೊ ಮಗನ ವಿಚಾರದಲ್ಲಿ ಇನ್ನಷ್ಟು ಬಲ ತುಂಬಿಕೊಳ್ಳೋ ಪ್ರಯತ್ನದಲ್ಲಿರ್ತಾರೆ. ಆದರೆ ಯತ್ನಾಳ್ ಪ್ರತಿಷ್ಠೆ ಅಲ್ವಾ ಇದು, ಪಂಚಮಸಾಲಿ ನಾಯಕನಾಗಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸ್ಕೊಳ್ಳೋದು. ಆ ಪೈಪೋಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲಾಗತ್ತಾ ಇಲ್ವಾ, ಅದು ಕೂಡ ನಿರ್ಣಾಯಕ. ಒಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದಷ್ಟು ಸವಾಲುಗಳು ಇವೆ. ಜಾರಕಿಹೊಳಿ ಬ್ರದರ್ಸ್ ಅವ್ರಿಗೆ ಸೆಡ್ಡು ಹೊಡೆದು ಗೆದ್ದು ತೋರಿಸ್ಬೇಕಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.